ಕೂದಲಿನ ಬೆಳವಣಿಗೆಗೆ ಕೇರಳ ಶೈಲಿಯ ಎಣ್ಣೆಯನ್ನು ತಯಾರಿಸುವ ವಿಧಾನ. ಮೂಲಿಕೆಗಳ ಬಳಕೆ. ಕೇರಳದ ಮಹಿಳೆಯರು ದಪ್ಪ ಮತ್ತು ಗಾಢವಾದ ಸುಂದರವಾದ ಹೊಳಪುಳ್ಳ ಕೂದಲಿಗೆ ಹೆಸರುವಾಸಿಯಾಗಿದ್ದಾರೆ. ಇದಕ್ಕೆ ಮುಖ್ಯ ಕಾರಣ ಅವರು ಬಳಸುವ ಹರ್ಬಲ್ ಹೇರ್ ಆಯಿಲ್. ಮೂಲಿಕೆ ಪದಾರ್ಥಗಳನ್ನು ಅವರು ತಯಾರಿಸುವ ಎಣ್ಣೆಯ ರೆಸಿಪಿ ಇಲ್ಲಿದೆ. ಏನೆಲ್ಲ ಬೇಕು? ಕರಿಬೇವಿನ ಎಲೆ, ಮೆಂತ್ಯ ಕಾಳು, ದಾಸವಾಳದ ಪುಡಿ, ಈರುಳ್ಳಿ, ಅಲೋವೆರಾ, ತೆಂಗಿನೆಣ್ಣೆ, ಕಾಳುಮೆಣಸು. ಮೆಂತ್ಯ ಬೀಜ ನೆನೆಸಿ. ಮೆಂತ್ಯ ಬೀಜಗಳನ್ನು 4 ಗಂಟೆಗಳ ಕಾಲ ನೆನೆಸಿಡಿ. ಕರಿಬೇವಿನ ಎಲೆಗಳನ್ನು ತೊಳೆಯಿರಿ ಮತ್ತು ತಾಜಾ ಅಲೋವೆರಾ ಜೆಲ್ಲನ್ನು ಸ್ಕೂಪ್ ಮಾಡಿ. ಪೇಸ್ಟ್ ತಯಾರಿಸಿ. ಕರಿಬೇವಿನ ಎಲೆಗಳು, ಮೆಂತ್ಯ ಬೀಜಗಳು, ದಾಸವಾಳದ ಪುಡಿ, ಈರುಳ್ಳಿ ಮತ್ತು ಅಲೋವೆರಾವನ್ನು ಮಿಕ್ಸಿಗೆ ಹಾಕಿ ಸ್ವಲ್ಪ ನೀರು ಸೇರಿಸಿ ಉತ್ತಮ ಪೇಸ್ಟ್ ಆಗಿ ಮಿಶ್ರಣ ಮಾಡಿ. ಕುದಿಸುವಿಕೆ. ಅದನ್ನು ಕಬ್ಬಿಣದ ಪ್ಯಾನ್ಗೆ ವರ್ಗಾಯಿಸಿ. ಕರಗಿದ ತೆಂಗಿನ ಎಣ್ಣೆಯನ್ನು ಸುರಿದು ಮಿಶ್ರಣ ಮಾಡಿ. ಉರಿಯನ್ನು ಕಡಿಮೆ ಮಾಡಿ ಸಿzzling ಶಬ್ದ ನಿಲ್ಲುವವರೆಗೂ ಅದನ್ನು ಕುದಿಸಿ. ಇದು ಸಾಮಾನ್ಯವಾಗಿ 10 ರಿಂದ 12 ನಿಮಿಷಗಳನ್ನು ತೆಗೆದುಕೊಳ್ಳುತ್ತದೆ. ಕಾಳುಮೆಣಸು ಹಾಕಿ. ಸಿzzling ಶಬ್ದವು ನಿಂತ ನಂತರ ಕರಿಮೆಣಸು ಕಾಳುಗಳನ್ನು ಸೇರಿಸಿ ಮತ್ತು ಇನ್ನೊಂದು 2 ನಿಮಿಷಗಳ ಕಾಲ ಅದನ್ನು ಕುದಿಸಿ. ಅದು ತಣ್ಣಗಾದ ನಂತರ ನೀವು ಅದನ್ನು ಫಿಲ್ಟರ್ ಮಾಡಿ ಮತ್ತು ಗಾಜಲಿನ ಬಾಟಲ್ನಲ್ಲಿ ಸಂಗ್ರಹಿಸಬಹುದು. ಬಳಸುವ ವಿಧಾನ. ಈ ಎಣ್ಣೆಯನ್ನು ಬಳಸುವಾಗ ಬಿಸಿ ನೀರಿನ ಮೇಲಿಟ್ಟು ಸ್ವಲ್ಪ ಬಿಸಿ ಮಾಡಿ. ಎಣ್ಣೆಯನ್ನು ನಿಮ್ಮ ನೆತ್ತಿಯ ಮೇಲೆ 3 ರಿಂದ 5 ನಿಮಿಷಗಳ ಕಾಲ ಮಸಾಜ್ ಮಾಡಬೇಕು. ನಂತರ ನಿಮ್ಮ ಕೂದಲನ್ನು ತೊಳೆಯಲು ಮೊದಲು ಅದನ್ನು 30 ನಿಮಿಷಗಳ ಕಾಲ ಬಿಡಿ. ದಾಸವಾಳದ ಬಳಕೆ. ದಾಸವಾಳದ ಪುಡಿಯ ಬದಲಿಗೆ ನೀವು 4 ತಾಜಾ ಹೂಗಳನ್ನು ಬಳಸಬಹುದು. ಇದು ನಿಮ್ಮ ಕೂದಲಿನ ಬೇರುಗಳನ್ನು ಬಲಪಡಿಸುತ್ತದೆ. ಸಣ್ಣ ಈರುಳ್ಳಿ ಬಳಸಿ. ಅವುಗಳಲ್ಲಿ ಸಲ್ಫರ್ ಸಮೃದ್ಧವಾಗಿದೆ. ಇದು ಕಾಲಜನ್ ಉತ್ಪಾದನೆಗೆ ಸಹಾಯ ಮಾಡುತ್ತದೆ. ಬೋಳು ತೇಪೆಗಳಲ್ಲಿ ಕೂದಲು ಮತ್ತೆ ಬೆಳೆಯಲು ಇದು ತುಂಬಾ ಪರಿಣಾಮಕಾರಿಯಾಗಿದೆ.